ಎಲ್ಲ ನನ್ನ ರೈತ ಅಣ್ಣ ತಮ್ಮಂದರಿಗೆ ಅಕ್ಕ ತಂಗಿಯರಿಗೆ ನನ್ನ ನಮಸ್ಕಾರಗಳು. ನಿಮ್ಮ ಮನೆ ಮುಂದೆ ಒಂದೇ ಒಂದು ಎಕರೆ ಭೂಮಿ ಇದೆಯಾ? ಆ ಭೂಮಿ ತಾಯಿಯನ್ನೇ ನೋಡ್ತಾ ಮುಂದೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಿದ್ರೆ ಮುಂದಿನ ಕೆಲವೇ ನಿಮಿಷಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸ್ಬೋದು. ಯಾಕಂದ್ರೆ ಇವತ್ತು ಆ 1 ಎಕರೆ ಭೂಮಿಯನ್ನ ಚಿನ್ನದ ಗಣಿತರ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಸಾಮಾನ್ಯವಾಗಿ 1 ಎಕರೆ ಜಾಗ ನೋಡಿದ ತಕ್ಷಣ ಮನಸ್ಸಿಗೆ ಏನನ್ಸುತ್ತೆ ಹೇಳಿ? ಅಯ್ಯೋ, ಇಷ್ಟೇ ಜಾಗದಲ್ಲಿ ಏನ್ ಮಹಾ ಮಾಡೋಕ್ಕಾಗತ್ತೆ, ಸಾಲ ಸೋಲ ಮಾಡಿ ಬಿತ್ತಿದ್ರೂ ಕೈಗೆ ಸಿಗೋದು ಅಷ್ಟಕ್ಕಷ್ಟೇ, ಇದ್ರಾಗೆ ಸಂಸಾರ ನಡೆಸೋದು ಹೆಂಗೆ? ಈ ಪ್ರಶ್ನೆ ನಿಮ್ಮನ್ನೂ ಕಾಡ್ತಾ ಇದೆಯಲ್ವಾ? ಈ ಬೇಸರ ಆಗೋದು ತುಂಬಾ ಸಹಜ. ಆದ್ರೆ ಒಂದು ಕ್ಷಣ ನಿಲ್ಲಿ, ಆ ಭೂಮಿ ಕಡೆ ಒಮ್ಮೆ ಪ್ರೀತಿಯಿಂದ ನೋಡಿ. ಅದು ಬರೀ ಮಣ್ಣಿನ ತುಂಡಲ್ಲ, ನಮ್ ಹಿರೀಕರು ಹೇಳ್ತಾರಲ್ಲ ಹಂಗೆ ಅದೊಂದು ಅಮೃತದ ಬಾವಿ. ನೀವು ಪ್ರೀತಿ ಮತ್ತೆ ಜ್ಞಾನದಿಂದ ಅದನ್ನ ನೋಡಿಕೊಂಡ್ರೆ ಅದು ನಿಮ್ಮ ಇಡೀ ಸಂಸಾರದ ಬದುಕನ್ನ ಹಸನು ಮಾಡುವಂತಹ ಅಮೃತವನ್ನೇ ಕೊಡುತ್ತೆ. ನೋಡಿ ಇಲ್ಲೇ, ನಾವು ತಲೆಮಾರುಗಳಿಂದ ಒಂದೇ ಬೆಳೆಗೆ ಅಂಟುಕೊಂಡು ಕಷ್ಟಪಟ್ರೆ ವರ್ಷಕ್ಕೆ ಹೆಚ್ಚೆಂದ್ರೆ ಒಂದು 30,000 ರೂಪಾಯಿ ನೋಡಬಹುದು ಅಷ್ಟೇ. ಅದೇ ಭೂಮಿಯಲ್ಲಿ ಸ್ವಲ್ಪ ಹೊಸ ಜ್ಞಾನ, ಹೊಸ ಯೋಜನೆಗಳನ್ನ ಬಳಸಿದ್ರೆ ವರ್ಷಕ್ಕೆ 12 ಲಕ್ಷ ರೂಪಾಯಿಗಿಂತ ಹೆಚ್ಚು ಗಳಿಸ್ಬೋದು. ಇದು ಸುಮ್ಮನೆ ಕನಸಿನ ಮಾತಲ್ಲ, ಇದು ಕಣ್ಣಾರೆ ಕಂಡ ಸತ್ಯ, ವಿಜ್ಞಾನ. ಈ ಅದ್ಭುತ ಪ್ರಯಾಣ ಶುರು ಮಾಡೋಕ್ಕೂ ಮುಂಚೆ ನನ್ನದೊಂದು ಸಣ್ಣ ಕೇಳಿಕೆ. ರೈತರ ಬದುಕನ್ನ ಮೇಲೆತ್ತುವ ಇಂತಹ ಒಳ್ಳೆ ವಿಷಯಗಳನ್ನ ನೀವು ಮಿಸ್ ಮಾಡ್ಕೋಬಾರ್ದು. ಅದಕ್ಕಾಗಿ ದಯವಿಟ್ಟು ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಗಂಟೆ ಚಿತ್ರನ ಒತ್ತಿ. ನಮ್ಮ ಈ ರೈತ ಕುಟುಂಬದಲ್ಲಿ ನೀವು ಒಬ್ಬರಾಗಿ. ನಾವೆಲ್ಲ ಒಂದು ಕುಟುಂಬದ ಹಾಗೆ, ಅದಕ್ಕೆ ನಿಮ್ಮ ಬಗ್ಗೆ ತಿಳ್ಕೊಳ್ಳೋ ಆಸೆ. ದಯವಿಟ್ಟು ಕೆಳಗೆ ಕಾಮೆಂಟ್ ಮಾಡಿ ಹೇಳಿ, ನಿಮ್ಮ ಹತ್ರ ಎಷ್ಟು ಜಮೀನಿದೆ, ಮತ್ತೆ ಈಗ ಸದ್ಯಕ್ಕೆ ಯಾವ ಬೆಳೆಯನ್ನ ಬೆಳೀತಾ ಇದ್ದೀರಿ. ನಿಮ್ಮ ಉತ್ತರಗಳಿಗಾಗಿ ನಾನು ಕಾಯ್ತಾ ಇರ್ತೀನಿ. ಸರಿ, ಹಂಗಾದ್ರೆ ಇನ್ನೇಕ್ ತಡ, ಬನ್ನಿ ನಮ್ಮ ಆ 1 ಎಕರೆ ಜಮೀನಿನಲ್ಲಿ ನಮ್ಮ ಕನಸಿನ ಆದಾಯದ ತೋಟವನ್ನ ಮನೆ ಕಟ್ಟುವಾಗ ಇಟ್ಟಿಗೆ ಮೇಲೆ ಇಟ್ಟಿಗೆ ಇಂಟು ಜೋಡಿಸ್ತೀವಲ್ಲ, ಹಾಗೆ ಹಂತ ಹಂತವಾಗಿ ಹೇಗೆ ಕಟ್ಟುವುದು ಅನ್ನೋ ನೀಲನಕ್ಷೆಯನ್ನ ನೋಡೇ ಬಿಡೋಣ. ನಮ್ಮ ಮೊದಲನೇ ಹೆಜ್ಜೆ ಏನ್ ಗೊತ್ತಾ? ಜೀವಂತ ಬೇಲಿ. ಸಾಮಾನ್ಯವಾಗಿ ಬೇಲಿ ಎಂದರೆ ಒಂದು ಖರ್ಚಿದ ಬಾಬತ್ತು. ಕಲ್ಲು, ಮುಳ್ತಂತಿ ಅಂಟ ಸುಮ್ಮನೆ ಹಣ ಖರ್ಚಾಗುತ್ತೆ. ಆದರೆ ನಾವು ಆ ಖರ್ಚನ್ನೇ ನಮ್ಮ ಆದಾಯದ ಮೊದಲನೇ ಮೂಲವಾಗಿ ಬದಲಾಯಿಸ್ತೀವಿ. ಅದು ಹೇಗೆ ಅಂತೀರಾ? ಡ್ರ್ಯಾಗನ್ ಫ್ರೂಟ್ ಗಿಡಗಳನ್ನ ಬಳಸ್ಕೊಂಡು ಬೇಲಿ ಮಾಡೋದು ಒಂದು ಅದ್ಭುತ ಐಡಿಯಾ. ಹೌದು, ಮೊದಲಿಗೆ ಕಂಬಗಳಿಗೆ, ಸಸಿಗಳಿಗೆ ಅಂತ ಎಲ್ಲಾ ಸೇರಿ ಸುಮಾರು 1,50,000 ರೂಪಾಯಿ ಬಂಡವಾಳ ಬೇಕಾಗ್ಬೋದು. ಕೇಳಿದ ತಕ್ಷಣ ಇದು ಸ್ವಲ್ಪ ಜಾಸ್ತಿನ ಅನ್ಸ್ಬೋದು, ಒಪ್ಕೋತೀನಿ. ಆದರೆ ಇದರ ಹಿಂದಿರೋ ಲೆಕ್ಕಾಚಾರ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಕೇವಲ 3 ವರ್ಷದಲ್ಲಿ ಈ ಡ್ರ್ಯಾಗನ್ ಫ್ರೂಟ್ ಬೇಲಿ ನಿಮ್ಗೆ ಪ್ರತಿ ವರ್ಷ ತಪ್ಪದೇ 4 ರಿಂದ 6 ಲಕ್ಷ ರೂಪಾಯಿ ಆದಾಯ ತಂದುಕೊಡೋಕೆ ಶುರು ಮಾಡುತ್ತೆ. ನೀರು ಕಡಿಮೆ, ನೋಡ್ಕೊಳ್ಳೋದು ಕಡಿಮೆ, ಆದಾಯ ಮಾತ್ರ ಭರ್ಜರಿ. ನಿಮ್ಮ ಜಮೀನಿನ ಗಡಿನೇ ನಿಮ್ಮ ಮೊದಲ ಸಂಪಾದನೆಯ ಮೂಲ ಆಗುತ್ತೆ. ಈಗ 2ನೇ ಹೆಜ್ಜೆಗೆ ಬರೋಣ. ಇದನ್ನ ನಾನು ಹೇಳೋದು ಭೂಮಿ ತಾಯಿಯ ಫಿಕ್ಸ್ಡ್ ಡೆಪಾಸಿಟ್ ಅಂತ. ಇದು ನಮ್ಮ ಮಕ್ಕಳಿಗಾಗಿ, ಅವರ ಓದು, ಮದ್ವೆ ಅಂತ ಭವಿಷ್ಯಕ್ಕಾಗಿ ನಾವು ಮಾಡೋ ಅತ್ಯಂತ ದೊಡ್ಡ ಹೂಡಿಕೆ. ಯೋಚನೆ ಮಾಡಿ, ಬ್ಯಾಂಕ್ನಲ್ಲಿ 1 ಲಕ್ಷ ರೂಪಾಯಿ FD ಇಟ್ರೆ ಏನ್ ಸಿಗತ್ತೆ? ವರ್ಷಕ್ಕೆ ಬಡ್ಡಿ ಬರೋದು 6-7 ಸಾವಿರ ಅಷ್ಟೇ. ಆದರೆ ಇವತ್ತು ನೀವು ನಿಮ್ಮ ಜಮೀನಿನ ಬದುವಿನಲ್ಲಿ 1,000 ರೂಪಾಯಿ ಖರ್ಚು ಮಾಡಿ ಒಂದು ಶ್ರೀಗಂಧದ ಸಸಿಯನ್ನ ನೆಟ್ರೆ ಒಂದು 15 ರಿಂದ 20 ವರ್ಷಗಳ ನಂತರ ಆ ಒಂದೇ ಒಂದು ಮರದ ಬೆಲೆ ಎಷ್ಟಾಗ್ಬೋದು ಗೊತ್ತಾ? ಬರೋಬ್ಬರಿ 2 ಲಕ್ಷ ರೂಪಾಯಿ. ಒಂದೇ ಒಂದು ಮರದಿಂದ. ಅಷ್ಟೇ ಅಲ್ಲ, ರಕ್ತಚಂದನ, ತೇಗದಂತಹ ಮರಗಳನ್ನೂ ನೆಡಬಹುದು. ಇವು ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ನೀವು ಕೊಡೋ ಗಟ್ಟಿ ಭದ್ರತೆ. ಬ್ಯಾಂಕ್ ದುಡ್ಡು ಕರಗಬಹುದು, ಆದರೆ ಈ ಮರಗಳು ಬಂಗಾರದ ಹಾಗೆ, ದಿನ ಕಳೆದಂತೆ ಬೆಲೆ ಜಾಸ್ತಿ ಆಗ್ತಾನೇ ಇರುತ್ತೆ. ಈಗ ನಾವು ನಮ್ಮ ಯೋಜನೆಯ ಹೃದಯ ಭಾಗಕ್ಕೆ ಬಂದಿದ್ದೀವಿ. ಇದೊಂದು ತರಹ ಕೃಷಿಯಲ್ಲಿರೋ ಮ್ಯಾಜಿಕ್. ಒಂದೇ ತುಂಡು ಭೂಮಿಯಲ್ಲಿ ಒಂದೇ ಸಲಕ್ಕೆ 4 ಪದರಗಳಲ್ಲಿ ಆದಾಯ ಗಳಿಸೋದು. ಇದು ಕಾಡಿನಲ್ಲಿ ಪ್ರಕೃತಿ ಮಾತೆಯೇ ನಮಗೆ ಕಲಿಸ್ಕೊಟ್ಟ ಪಾಠ. ನೋಡಿ, ಎಲ್ಲಕ್ಕಿಂತ ಮೇಲೆ ಮಾವು, ಸಪೋಟದಂತಹ ಎತ್ತರದ ಹಣ್ಣಿನ ಮರಗಳು. ಅದರ ಕಾಂಡಕ್ಕೆ ಸುತ್ತಕೊಂಡು ಕಾಳುಮೆಣಸಿನ ಬಳ್ಳಿ ಹಬ್ಬಿಕೊಳ್ಳುತ್ತೆ. ಕೆಳಗೆ ಆ ಮರಗಳ ತಂಪಾದ ನೆರಳಲ್ಲಿ ಶುಂಠಿ, ಕೋಕೋ ಅಥವಾ ಕಾಫಿ ಗಿಡಗಳು ಬೆಳೆಯುತ್ತೆ. ಕೊನೆಗೆ ನೆಲದೊಳಗೆ ಅರಿಶಿಣದಂತಹ ಗಡ್ಡೆಗಣಸುಗಳು. ಇಲ್ಲಿ ಪ್ರತಿಯೊಂದು ಗಿಡವೂ ಇನ್ನೊಂದಕ್ಕೆ ಸಹಾಯ ಮಾಡುತ್ತೆ, ಅಣ್ಣ ತಮ್ಮಂದಿರ ಹಾಗೆ. ಒಟ್ಟಾಗಿ ಬೆಳೆದು 4 ಕಡೆಯಿಂದ ನಮಗೆ ಆದಾಯ ತಂದುಕೊಡ್ತವೆ. ನಮ್ಮ ತೋಟ ರೆಡಿಯಾಯಿತು. ಈಗ ಅದಕ್ಕೆ ಕೆಲವು ಗೆಳೆಯರನ್ನ, ಸಹಾಯಕರನ್ನ ಕರೆಯೋಣ. ಇವರು ನಮ್ಮ ಕೆಲಸವನ್ನ ಕಡಿಮೆ ಮಾಡೋದಷ್ಟೇ ಅಲ್ಲ, ನಮಗೆ ಹೆಚ್ಚುವರಿ ಆದಾಯನೂ ತಂದುಕೊಡ್ತಾರೆ. ಆ ಸಹಾಯಕರು ಬೇರೆ ಯಾರೂ ಅಲ್ಲ, ಜೇನುನೊಣಗಳು, ನಾಟಿ ಕೋಳಿಗಳು ಮತ್ತೆ ಸೌರಶಕ್ತಿ. ನಿಮ್ಮ ತೋಟದಲ್ಲಿ ಒಂದು 5 ಜೇನು ಪೆಟ್ಟಿಗೆ ಇಡಿ ಸಾಕು. ಇದರಿಂದ ಸಿಗೋ ಶುದ್ಧ ಜೇನುತುಪ್ಪ ಮಾರಿ ವರ್ಷಕ್ಕೆ 80,000 ರೂಪಾಯಿ ಗಳಿಸ್ಬೋದು.
ಆದರೆ ಅಸಲಿ ಲಾಭ ಬೇರೆನೇ ಇದೆ. ಈ ಜೇನುಗಳು ಪರಾಗಸ್ಪರ್ಶ ಮಾಡೋದ್ರಿಂದ ನಿಮ್ಮ ಇಡೀ ತೋಟದ ಫಸಲಿದೆಯಲ್ಲ, ಅದು 30% ಜಾಸ್ತಿ ಆಗುತ್ತೆ. ಇದು ಸೈಲೆಂಟ್ ಬೋನಸ್. ಇದನ್ನ ಆಗ್ರೋ ಸೋಲಾರ್ ಅಂತ ಕರೀತಾರೆ. ಅಂದ್ರೆ ಒಂದೇ ಜಾಗದಲ್ಲಿ 3 ಲಾಭ. ನಿಮ್ಮ ಜಮೀನಿನ ಒಂದು ಮೂಲೆಯಲ್ಲಿ ಸೋಲಾರ್ ಪ್ಯಾನೆಲ್ ಹಾಕಿ, ಅದರನ್ನ ಮನೆಗೆ, ಪಂಪ್ಗೆ ಫ್ರೀ ಕರೆಂಟ್ ಸಿಗುತ್ತೆ. ಆ ಪ್ಯಾನೆಲ್ ಕೆಳಗಿರೋ ನೆರಳಲ್ಲಿ ನಾಟಿ ಕೋಳಿಗಳನ್ನ ಸಾಕಿ. ಅವು ಮೊಟ್ಟೆ, ಮಾಂಸದಿಂದ ದುಡ್ಡು ಕೊಡ್ತವೆ. ಅವುಗಳ ಹಿಕ್ಕೆ ತೋಟಕ್ಕೆ ಒಳ್ಳೆ ಗೊಬ್ಬರ ಮತ್ತೆ ಹುಳ ಹುಪ್ಪಡೆ ತಿಂದು ಬೆಳೆನೂ ಕಾಪಾಡ್ತವೆ. ನೋಡಿದ್ರಾ, ಒಂದೇ ಕಲ್ಲಿನಲ್ಲಿ 3 ಹಕ್ಕಿ. ಸರಿ, ಇಷ್ಟೆಲ್ಲ ಮಾಡಿದ್ವಲ್ಲ, ಈಗ ಲೆಕ್ಕ ಹಾಕೋ ಸಮಯ. ನಾವು ನಮ್ಮ ಭೂಮಿಯನ್ನ ಬರೀ ಉಳುಮೆ ಮಾಡಿಲ್ಲ, ಪ್ರೀತಿಯಿಂದ ಪೂಜೆ ಮಾಡಿದ್ದೀವಿ. ಈಗ ಆ ಭೂಮಿ ತಾಯಿ ನಮಗೆ ಏನೆಲ್ಲ ವರದಾನ ಕೊಟ್ಟಿದ್ದಾಳೆ ಅಂತ ನೋಡೋಣ ಬನ್ನಿ. ಈ ಚಾರ್ಟ್ ನೋಡಿ. ನಮ್ಮ ಆದಾಯ ಒಂದೇ ಕಡೆಯಿಂದ ಬರ್ತಿಲ್ಲ. ಜೀವಂತ ಬೇಲಿಯಿಂದ, ಬೇರೆ ಬೇರೆ ಬೆಳೆಗಳಿಂದ, ಕೋಳಿ ಜೇನಿನಿಂದ, ಹೀಗೆ ಹಲವು ಕಡೆಯಿಂದ ಹರಿದು ಬರ್ತಾ ಇದೆ. ಇದೇ ನೋಡಿ ನಿಜವಾದ ಧೈರ್ಯ. ಒಂದು ಕಡೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಇನ್ನೊಂದು ಕಡೆ ನಮ್ಮ ಕೈ ಹಿಡಿಯುತ್ತೆ. ಈ ಎಲ್ಲ ವಿಧಾನಗಳನ್ನ ಶ್ರದ್ಧೆಯಿಂದ ಮಾಡಿದ್ರೆ ಆ ಒಂದೇ 1 ಎಕರೆ ಭೂಮಿಯಿಂದ ವರ್ಷಕ್ಕೆ ಕಡಿಮೆ ಅಂದ್ರೂ 12 ಲಕ್ಷದಿಂದ 20 ಲಕ್ಷದವರೆಗೆ ದುಡಿಬೋದು. ಅಂದ್ರೆ ತಿಂಗಳಿಗೆ ₹1,00,000ಗಿಂತ ಹೆಚ್ಚು. ಹೇಳಿ, ಯಾವ ಸಿಟಿ ಕೆಲಸ ಇಷ್ಟು ನೆಮ್ಮದಿ, ಇಷ್ಟು ದುಡ್ಡು ಕೊಡುತ್ತೆ? ಪೇಟೆಯಲ್ಲಿ ಸಣ್ಣ ಸಂಬಳಕ್ಕೆ ಕಷ್ಟಪಡೋ ನಿಮ್ಮ ಮಕ್ಕಳನ್ನ ಪ್ರೀತಿಯಿಂದ ವಾಪಸ್ ಊರಿಗೆ ಕರೀರಿ. ಅವರ ನಿಜವಾದ ಭವಿಷ್ಯ ಇರೋದು ಬೆಂಗಳೂರಿನ ಬಾಡಿಗೆ ಮನೆಯಲ್ಲ, ನಮ್ಮ ಹಳ್ಳಿಯ ಈ ಹಸಿರು ತೋಟದಲ್ಲಿ. ಈ ಭೂಮಿ ತಾಯಿ ತನ್ನನ್ನ ನಂಬಿದ ಮಕ್ಕಳನ್ನ ಯಾವತ್ತಿಗೂ ಎಂದೆಂದಿಗೂ ಕೈಬಿಡಲ್ಲ. ಇವತ್ತು ನಾವು ಮಾತಾಡಿದ್ವಲ್ಲ, ಇದರಲ್ಲಿ ನಿಮ್ಗೆ ಯಾವುದು ತುಂಬಾ ಇಷ್ಟ ಆಯಿತು? ಜೀವಂತ ಬೇಲಿ ಐಡಿಯಾನ, ಅಥವಾ 4 ಪದರದಲ್ಲಿ ಬೆಳೆ ಬೆಳೆಯೋದ, ಅಥವಾ ಮಕ್ಕಳಿಗಾಗಿ ಮರ ನೆಡೋ ಯೋಚನೆನ? ನಿಮ್ಮ ಮನಸ್ಸಿಗೆ ಏನನ್ನಿಸ್ತು ಅಂತ ದಯವಿಟ್ಟು ಕಾಮೆಂಟಲ್ಲಿ ಬರೀರಿ. ಈ ಒಳ್ಳೆ ಮಾತುಗಳು ನಿಮ್ಮಲ್ಲೇ ನಿಲ್ಬಾರ್ದು. ಈ ಮಾಹಿತಿಯನ್ನ ನಿಮ್ಮ ಎಲ್ಲಾ ರೈತ ಸ್ನೇಹಿತರ ಜೊತೆ ವಾಟ್ಸಾಪ್ ಗ್ರೂಪ್ಗಳಲ್ಲಿ ಹಂಚ್ಕೊಳ್ಳಿ. ಒಬ್ಬ ರೈತ ಮೇಲ್ ಬಂದ್ರೆ ಒಂದು ಇಡೀ ಕುಟುಂಬ ಮೇಲ್ ಬಂದಾಗೆ, ನಮ್ಮ ಊರೇ ಚೆನ್ನಾಗಾದಾಗೆ. ನನ್ನ ಪ್ರೀತಿಯ ರೈತ ಬಂಧುಗಳೇ, ಯಾವತ್ತೂ ಧೈರ್ಯ ಕಳ್ಕೋಬೇಡಿ. ನಿಮ್ಮ ಜಮೀನೇ ನಿಮ್ಮ ಅತ್ಯಂತ ದೊಡ್ಡ ಶಕ್ತಿ. ಬನ್ನಿ, ನಮ್ಮ ಜೊತೆ ಕೈ ಜೋಡಿಸಿ ಕೃಷಿಯಲ್ಲಿ ಇನ್ನಷ್ಟು ಬಲವಾಗಿ ನಿಲ್ಲೋಕ್ಕೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾವೆಲ್ಲ ಒಟ್ಟಾಗಿ ಸಾಗೋಣ, ಒಟ್ಟಾಗಿ ಬೆಳೆಯೋಣ. ಜೈ ಕಿಸಾನ್.